ನೋಡಿ ಇವಾಗ ಹಂಗೆ ಒಂದೇ ಸಮ ತಿರುಗ್ತಾ ಇರಬೇಕು. ಎಷ್ಟು ಚೆನ್ನಾಗಿ ಉಂಟಲ್ವಾ. ಮಾಡಬೇಕು ತಮ್ಮ, ಚೆಲ್ಲಿದ್ರೆ ಇಟ್ಬಿಡುತ್ತೆ ನೋಡಿ. ಗುಡ್ ಮಾರ್ನಿಂಗ್ ಗುಡು. ಹಾಯ್ ಫ್ರೆಂಡ್ಸ್, ಇವತ್ತು ಮಾಡ್ತಿರೋ ತಿಂಡಿ ಬಂದು ತಟ್ಟೆ ಕಡುಬು ಅಂತ. ಅದು ನನ್ನ ಫೇವ್ರೆಟ್ ರೆಸಿಪಿ. ಅಮ್ಮ ಮೊದಲು ಕೆಲಸ ಮಾಡ್ತಿದ್ರು, ಅವ್ರ ಮನೆಯಲ್ಲಿ ಮಾಡ್ತಾಯಿದ್ರು. ಅದು ನಾನು ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ. ಅಮ್ಮಂಗೆ ಬರುತ್ತೆ, ಬಟ್ ನಾವು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅಮ್ಮಮ್ಮನ ತೋರಿಸ್ತಾ ಇಲ್ವಾ ಅಕ್ಕಿ. ಹೆಂಗಾಯ್ತು? ಇನ್ನೊಂದು ಸ್ವಲ್ಪ ಹಾಕಬೇಕು. ಇನ್ನಾಗಬೇಕಾ? ಚೂರು, ಇನ್ನೊಂದು ಚೂರು ಹಾಕ್ಬೇಕು. ಎಷ್ಟು ಬೇಗ ಹಂಗಾಗುತ್ತಮ್ಮ? ನನಗೆ ಗೊತ್ತಾಗಲ್ಲ. ಇಲ್ಲ ಸಾಕು. ಹಸಿಟ್ಟು ಇತ್ತಲ್ಲ. ಹಾಂ, ವೆರಿ ಗುಡ್. ವೆರಿ ಬ್ಯಾಡ್ ಅಮ್ಮ. ಅಮ್ಮ ಇದನ್ನ ತೋರಿಸ್ಲ? ನಿನ್ನೆ ತೋರಿಸ್ತೀನಿ. ಹಾಂ, ಹೇಳಿ. ಮಿಷಿನಲ್ಲಿ ಹಾಕ್ಸ್ಕೊಂಬಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ರವೆ. ನಾವು ಜಾರಲ್ಲಿ ಮಾಡ್ಕೊಂಡು ಅಲ್ವಾ ಸ್ವಲ್ಪನೇ ಅಂತ, ಹಾಗಾಗಿ ಸ್ವಲ್ಪ ಹಸಿಟ್ಟು ಬರ್ತೈತೆ, ಜಲ್ಡೆ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಇನ್ನೇನೇ ಅಷ್ಟೇ. ಸುಚ್ಚು ಬರೀ ಆಟನೇ ಸುಚ್ಚು ನಿಂದು. ಬಾ, ನೀನು ಲಾರಿ ತಗೋವಾ. ಇಲ್ಲಿ ಲಾರಿ ನಿಂತೈತಲ್ಲ ಮಣ್ಣು ತುಂಬ್ಕೊಂಡು. ಬಾ. ಬಾ ನೋಡಿ, ನಮ್ಮ ಸುಚ್ಚಿ ಲಾರಿ ಕಲ್ಲು ತುಂಬ್ಕೊಂಡು ನಿಂತಿದೆ. ಕಲ್ಲು ಹುಳ್ಳಿಕಾಳೆಲ್ಲ ಎಲ್ಲಿಗೋಗುತ್ತಮ್ಮ ಎತ್ಕೊಂಡು? ಸುಚ್ಚು ಎಲ್ಲೋಗುತ್ತೆ? ಈ ಕಡೆ ತಿರ್ಗೋ. ಮರ್ಕಳಿಗೆ ಹೋಗುತ್ತೆ. ಗಿಡಕ್ಕೆ ಹೋಗುತ್ತಾ? ಹೋಗು ಎತ್ಕೊಂಡು. ನೀಟಾಗಿ ಮಾಡ್ಬೇಕು ತಮ್ಮ, ಚೆಲ್ಲಿದ್ರೆ ಇಟ್ಬೀಳುತ್ತೆ. ಕೈ ಜಲ್ಡೆ ಹಿಡಿತದಲ್ಲ. ಚೆಲ್ಬೇಡ. ಅಕ್ಕಿ ಹಸಿಟ್ಟು ಹಾಕ್ಸ್ಕೊಂಬಂದು ಕೊಡ್ತೀನಿ, ರಾಗಿ ಹಸಿಟ್ಟು ಹಾಕ್ಸ್ಕೊಂಡು ಕೊಡ್ತೀನಿ, ನೀನೇ ಜಲ್ಡೆ. ಅಮ್ಮಮ್ಮನ ಕೈ ನೋವು, ನಾನೇ ಎಲ್ಲ ಜಲ್ಡೆ ಮಾಡ್ಕೊಡ್ತೀನಿ ನಮ್ಮ ಅಮ್ಮಮ್ಮನಿಗೆ. ಎಲ್ಲ ಒಂದೊಂದು 10 ಸೇರು ಹಾಕ್ಸ್ಕೊಂಬಂದು ಕೊಡಿ, ಜಲ್ಡಿ ಹಿಡೀಲಿ ಅಲ್ವಾ ಸುಚ್ಚು? ಹಾಂ, ಎಷ್ಟು ಚೆನ್ನಾಗಿ ಉಂಟಲ್ವಾ. ಉಪ್ಪಿಟ್ಟು ಮಾಡಿ ಅದ್ರೊಳಗೆ ಹೆಂಗಿರ್ತದೆ ನೋಡ್ತೀನಿ. ಹಿಂಗೆ ಅಕ್ಕಿ ರವೆ ಉಪ್ಪಿಟ್ಟು. ಅಕ್ಕಿ ರವೆ ಉಪ್ಪಿಟ್ಟು ಸೂಪರಾಗಿರುತ್ತೆ. ಅವರೆಕಾಳು ಹಾಕಿ ಮಾಡ್ಬೇಕು ಚಿನ್ನ. ನೋಡಿ, ಇವಾಗ ಚಟ್ನಿಗೆ ಹುಳ್ಳಿಕಾಳು ಹುರಿತಾ ಇದ್ದಾರೆ ಅಮ್ಮ. ಇದಕ್ಕೆ ಹುಳ್ಳಿಕಾಳು ಚಟ್ನಿ ಮಾಡೋದು. ಹುಳ್ಳಿಕಾಳು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಹುಳ್ಳಿಕಾಳನ್ನ ಹಾಕ್ಕೊಟ್ಟೆ, ಇವಾಗ ಅಮ್ಮ ಹುರಿತಾ ಇದ್ದಾರೆ. ಅದು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಪಟಪಟ ಅಂತ ಸಿಡಿಯುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಹಾಕೋಣ. ಒಣಮೆಣ್ಸಿನ್ಕಾಯಿ 1-2 ಖಾರದ ಮೆಣಸಿನ್ಕಾಯಿ. ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ.
ನೋಡಿ ಚಟ್ನಿಗೆ ನಾವು ತೊಗೊಂಡಿರೋದು ಹುರುಳಿಕಾಳು, ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ 1 ಗೆಡ್ಡೆ, ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ. ಇವಾಗ ಜಾರ್ಗೆ ಹಾಕೊಂಡ್ಬಿಡೋಣ. ಫಸ್ಟು ಸ್ವಲ್ಪ ತೆಂಗಿನಕಾಯಿ ಮತ್ತು ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಬಿಡೋಣ. ಆಮೇಲೆ ಕಾಳು ಹಾಕೊಳ್ಳೋಣ. ಬೇಕಾ? ಹ್ಞೂ ಜಾಸ್ತಿ ಆಯ್ತವ ಹಿಂಗೆ ಹೇಳು. ಇಲ್ಲ ಹಾಕು. ಸ್ವಲ್ಪ ನೀರು ಹಾಕೋ. ಈಗ ನುಣ್ಣಗಾಗಿದೆ, ಕಾಳು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸಲ ರುಬ್ಕೊಂಬಿಡಿ. ನೋಡಿ ಇವಾಗ ಹುರುಳಿಕಾಳು ಚಟ್ನಿ ರೆಡಿ. ಇವಾಗ ನಾವು ರವೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಮುದ್ದೆ ಥರ ಬೇಯಿಸ್ಕೊಂಡು ತಿರುಗ್ಕೋಬೇಕು. ಅದಕ್ಕೆ ಅಮ್ಮ ನೀರಿಟ್ಟಿದ್ದಾರೆ. ಆ ನೀರಿಗೆ ಸ್ವಲ್ಪ ಮೆಣಸು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಹಾಕೋತಾ ಇದ್ದೀವಿ ನೋಡಿ. ಮತ್ತು ಒಂದು ಸ್ವಲ್ಪ ಜೀರಿಗೆ, 1-2 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಮಳ್ಳಿದ್ಮೇಲೆ ಮುದ್ದೆ ಥರ ತಿರುಗ್ಕೊಳ್ಳೋಣ. ಈಗ ಉಪ್ಪು ಕೂಡ ನೀರಿಗೆ ಹಾಕೊಂಡ್ಬಿಡ್ತಾ ಇದ್ದೀವಿ. ಈಗ ಅದು ಮಳ್ಳು ಬಂದಮೇಲೆ ಅದಕ್ಕೆ ರವೆ ಹಾಕ್ಕೊಂಡು ತಿರುಗೋಣ. ನೋಡಿ ಇವಾಗ ಚೆನ್ನಾಗಿ ಮಳ್ತಾ ಇದೆ. ಇವಾಗ ರವೆ ಹಾಕ್ಕೊಂಡು ತಿರುಗ್ಕೊಳ್ಳೋಣ. ಗಂಟು ಬರ್ದಂಗೆ ಒಂದೇ ಸಮ ತಿರುಗ್ತಾ ಇರಬೇಕು, ನಿಧಾನವಾಗಿ ಹಾಕೋಬೇಕು. ಈಗ ಅದು ಚೆನ್ನಾಗಿ ಬೇಯಲಿ, ರವೆ ಎಲ್ಲ ಬೇಯೋ ತನಕ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಬೇಯಿಸ್ಕೊಳ್ಳಿ. ನಾವು ಉಪ್ಪಿಟ್ಟನ್ನ ಯಾವ ರೀತಿ ಬೇಯಿಸ್ಕೊತೀವೋ ಆ ಥರ ರವೆ ನೀಟಾಗಿ ಬೇಯಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಸಣ್ಣ ಉರಿಯಲ್ಲೇ. ಕರೆಕ್ಟಾಗಿ ಆಯ್ತಲ್ಲ ಒಮ್ಮೆ, ನೀರೆಲ್ಲ ಕರೆಕ್ಟಾಗಿ ಮಾಡು. ಇನ್ನೊಂದು ಸ್ವಲ್ಪ ಬೇಯಲಿ. ಸಾಕು. ಸಾಕಾ? ಚೂರು ನೋಡಿ ಬೆಂದಾದ್ಮೇಲೆ ಈ ಥರ ನೀಟಾಗಿ ನಾವು ಮುದ್ದೆ ಯಾವ ಥರ ತಿರುಗ್ತೀವೋ ಆ ಥರ ನೀಟಾಗಿ ತಿರುಗಬೇಕು ಒಂದ್ಸಲ.
ನೀಟಾಗಿ ತಿರುಗಿಬಿಟ್ಟು ಆಮೇಲೆ ತಟ್ಟಿಬಿಟ್ಟು ಇಟ್ಕೊಳ್ಳೋಣ. ಅಷ್ಟೊತ್ತಿಗೆ ನೀರು ಕಾಯಲಿ ಅಂತ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ನಾವೀಗ ಕಡುಬು ತಟ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ನೀರು ಕಾಯ್ದಿರುತ್ತೆ. ಬನ್ನಿ ಇವಾಗ ಕಡುಬನ್ನ ತಟ್ಕೊಂಡು ಇಡ್ಲಿ ಪ್ಲೇಟ್ಗೆ ಇಟ್ಕೊಳ್ಳೋಣ. ನೋಡಿ, ಈ ಥರ ತಣ್ಣೀರು ಕಾಯಿ ಮಾಡಿಕೊಂಡು ಬಿಸಿ ಇದ್ದಾಗೇ ನೀಟಾಗಿ ಉಂಡೆ ಮಾಡಿಕೊಂಡು ತಟ್ಕೋಬೇಕು. ನೋಡಿ ಈ ಥರ. ಇಲ್ಲ ಇರಲಿ, ಸ್ವಲ್ಪ ಆಗಲ ತಟ್ಟು. ಇದನ್ನೇ ತಟ್ಟ ಕಡುಬು ಅನ್ನೋದು. ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ, ಅಕ್ಕಿ ರವೆ ಆಗಿರೋದ್ರಿಂದ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎದ್ದೋಳಮ್ಮ, ಹೋಗು ಒಂದೇ ಕೈ ಇಕ್ಕೋ, ತೆಗೆದು ಬೇಗ ಇಲ್ಲ. ನೋಡಿ, ಇವಾಗ ಇಡ್ಲಿ ಪಾತ್ರೆಗೆ ಇಟ್ಬಿಟ್ಟು ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ, ಸಾಕು. ನೋಡಿ, ಇವಾಗ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ವಿ. ಎಷ್ಟು ನೀಟಾಗಿ ಬೆಂದಿದೆ ಅಂತ. ಚೆನ್ನಾಗಿ ಬೆಂದಿದೆ. ಇವಾಗ ತಕ್ಕೊಂಬಿಡೋಣ. ಬಿಸಿ ಬಿಸಿ ತಟ್ಟೆ ಕಡುಬು ರೆಡಿ. ಸ್ಪೂನ್ ತಗೋ ಮಮ್ಮಿ, ಬಿಸಿ ಐತೆ. ನಾವು ತಟ್ಟಿ ಇಟ್ಟಿರೋದ್ರಿಂದ ಅದೇನು ಕಚ್ಕೊಂಡಿರಲ್ಲ, ಆರಾಮಾಗಿ ಬಂದ್ಬಿಡುತ್ತೆ. ಒಂದೊಬ್ಬೆ ಇಟ್ಕೊಂಡ್ರೆ ಸಾಕನ್ಸುತ್ತೆ, ಎಲ್ರಿಗೂ ಆಗುತ್ತೆ. ನಾವಿವತ್ತು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಕರೆಕ್ಟಾಗಿ ಮಾಡ್ಕೊತೀನಿ. ನೋಡಿ, ತಿನ್ನೋದಕ್ಕೆ ತಟ್ಕಡುಬು ಹುಳ್ಳಿಕಾಳು ಚಟ್ನಿ ರೆಡಿ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಹೆಂಗಿದೆ ಸುಚ್ಚು? ತಿನ್ನು. ಚೆನ್ನಾಗಿದೆ. ನಿಮಗೆ ಕವನಕ್ಕಿರ್ತಾನ? ನೋಡಿ, ಇವಾಗ ಟಿಫನ್ ಮಾಡ್ಕೊತಾ ಇದ್ದೀವಿ. ಅಮ್ಮ, ಇದು ಹುಳಿಕಾಳು ಚಟ್ನಿ ಹೀಗೆ ಇರೋದು, ರೆಡ್ ಕಲರೇ ಬರೋದು.
ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಒಂದು ಸ್ವಲ್ಪನೂ ಆಯಿಲ್ ಕೂಡ ಯೂಸ್ ಮಾಡಲ್ಲ, ಎಲ್ರಿಗೂ ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಮ್ಮ ಹತ್ರ ತಟ್ಟೆ ಕಡುಬು ಮತ್ತು ಹುರುಳಿಕಾಳು ಚಟ್ನಿ ಕಲ್ತ್ಕೊಂಡ್ವಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್. ಬಾಯ್ ಬಾಯ್.